ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡಿದ ತಪ್ಪಿಗಾಗಿ ತಂದೆ, ಹಡಿದ ತಪ್ಪಿಗಾಗಿ ತಾಯಿ, ಹಡಿದ ತಪ್ಪಿಗಾಗಿ ತಂದೆ, ಹಡಿದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ಬಡವನ ಮಗಳಾದರೂ ಕಪ್ಪಾಗಿರಬಾರದು. ಬಡವನ ಮಗಳಾದರೂ ಕಪ್ಪಾಗಿರಬಾರದು. ಹೆಣ್ಣು ಹಡಿದ ತಾಯಿಗೆ ಕಣ್ಣೀರ ಸುರಿಸಬಾರದು. ಹೆಣ್ಣು ಹಡಿದ ತಾಯಿಗೆ ಕಣ್ಣೀರ ಸುರಿಸಬಾರದು. ಹಣವಂತನ ಆಸೆಗಾಗಿ, ಹಣವಂತನ ಆಸೆಗಾಗಿ ಹೆಂಡತಿಯಾಗಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ಅತ್ತೆಯ ಮನೆಯಾய் ಸೊಸೆಯಾಗಬಾರದು. ಕರುಣೆ ಇಲ್ಲದ ಅತ್ತೆಯ ಮನೆಯಾய் ಸೊಸೆಯಾಗಬಾರದು. ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರೆಯಬಾರದು. ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರೆಯಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ಎಂದು ಜಗವ ಕೂಗುವುದು. ಹೆಣ್ಣು ಹೊಂದು ಮಣ್ಣು ಮೂರು ಎಂದು ಜಗವ ಕೂಗುವುದು. ಈ ಲೋಕದಲ್ಲಿ ನಮಗೆ ಭಾಗ್ಯ ಎಂದು ದೊರೆಯುವುದು. ಈ ಲೋಕದಲ್ಲಿ ನಮಗೆ ಭಾಗ್ಯ ಎಂದು ದೊರೆಯುವುದು. ಸಾಕು ಈ ಲೋಕದ ಸಂಗ, ಸಾಕು ಈ ಲೋಕದ ಸಂಗ, ಮರುಳಿ ಹುಟ್ಟಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ಹಡಿದ ತಪ್ಪಿಗಾಗಿ ತಾಯಿ, ಹಡಿದ ತಪ್ಪಿಗಾಗಿ ತಂದೆ, ಹಡಿದ ತಪ್ಪಿಗಾಗಿ ತಾಯಿ, ಹಡಿದ ತಪ್ಪಿಗಾಗಿ ತಂದೆ ಕಣ್ಣೀರ ಸುರಿಸಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ತೋಮ್ರಿ ಅವರೇ, ಹಾಂ ಮೇಡಮ್, ಬಹಳ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ರಿ. ಯಾಕಂದ್ರೆ ನೀವು ವೇದಿಕೆ ಮೇಲೆ ಬಂದಾಗ್ಲೆಲ್ಲ ಫುಲ್ ಕಲರ್ಫುಲ್ ಆಗಿ ಆ ಪೇಟ, ಆ ಪೋಷಾಕು ಎಲ್ಲ ಸಕ್ಕದಾಗಿರ್ತಾ ಇತ್ತು. ಇವತ್ತು ಸಿಂಪಲ್ ಆಗಿ ಈ ಹಾಡಿಗೋಸ್ಕರ ಬಂದಿದ್ದ. ಸಿಂಪಲ್ ಡ್ರೆಸ್ ಸಕ್ಕತ್ತು. ಅರ್ಚನಾ ಮ್ಯಾಮ್, ತೋಮ್ರಿ ಅವರೇ ಮೇಡಮ್, ಎಷ್ಟು ಲಕ್ಷಣವಾಗಿ ಕಾಣ್ತೀರಿ. ಇವ್ರು ಯಾವುದೇ ವೇಷಭೂಷಣ ಹಾಕ್ಕೊಂಡು ಬಂದರೂ ಅದೆಲ್ಲ ಅಷ್ಟೇ ಲಕ್ಷಣವಾಗಿ ಕಾಣ್ತಾರೆ. ಸುಂದರವಾದ ಗಾಯನ, ತುಂಬ ಸುಂದರವಾದ ಗಾಯನ. ಆದರೆ ನನ್ನ ಒಂದು ಆಸೆ ಏನು ಅಂದರೆ, ಸಾಧ್ಯವಾದಷ್ಟು ಎಲ್ಲರೂ ಒರಿಜಿನಲ್ ಟ್ಯೂನ್ಸನ್ನು ಈ ವೇದಿಕೆ ಮೇಲೆ ಹಾಡಿದರೆ
ಆ ಜನಪದಕ್ಕೊಂದು ಜನಪದ ಅದು ಹಾಡುಗಳನ್ನು ಯಾರು ತಯಾರು ಮಾಡ್ತಾರಲ್ಲ ಅವ್ರಗಳಿಗೂ ಒಂದು ಗೌರವ ಅಂತ. ಇದು ಒಂದು ಹಿಂದಿ ಚಿತ್ರದ ತುಂಬ ಪಾಪ್ಯುಲರ್ ಹಿಂದಿ ಚಿತ್ರದ ಹಾಡಿನ ಟ್ಯೂನನ್ನೇ ತಗೊಂಡು ಅದಕ್ಕೆ ಸಾಹಿತ್ಯ ಬರೆದ ಆ ಥರ ತುಂಬ ಹಾಡುಗಳು ಬಂದ್ಬಿಟ್ಟಿದೆ ಜನಪದದಲ್ಲಿ. ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ, ಫ್ರೆಶ್ ಆಗಿ ಕೆಲಸ ನಡೀತಾ ಇಲ್ಲ, ಹೊಸ ಕೆಲಸಗಳು ಹೊಸ ಹಾಡುಗಳು ಬರ್ತಾ ಇಲ್ಲ. ಹೊಸ ಹಾಡುಗಳನ್ನು ಮಾಡೋ ಬದಲು ಹಳೆ ಆಲ್ರೆಡಿ ಇರೋವಂಥ ಚಿತ್ರಗೀತೆಯ ಟ್ಯೂನನ್ನು ತೊಗೊಂಡು ಅದಕ್ಕೆ ಸಾಹಿತ್ಯ ಬರೆದು ಹಾಡ್ತಿದ್ದಾರೆ ಅಂತ. ಸೊ ಅದೊಂದು ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡೋದೇನು ಅಂದರೆ ಹೊಸ ಕೆಲಸಗಳು ಫ್ರೆಶ್ ಆಗಿ ನಡೀಲಿ ಫೀಲ್ಡಲ್ಲಿ ಅಂತ. ನೀವು ಕೂಡ ನಿಮ್ಮ ಬತ್ತಳಿಕೆಯಲ್ಲಿ ಭಾಳಷ್ಟು ಹಾಡುಗಳಿದ್ದಾವೆ, ಸಾಧ್ಯವಾದಷ್ಟು ಬೇರೆ ಚಿತ್ರಗೀತೆಯಿಂದ ಜನಪದಕ್ಕೆ ತಗೊಂಡಿರೋದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದನ್ಸುತ್ತೆ. ಬಟ್ ನೀವು ಚರಣಗಳೆಲ್ಲ ಯಾಕೋ ಓಡ್ತಾ ಇದ್ದೀರಿ, ಸ್ವಲ್ಪ ಯಾಕೆ ಗಡ್ಬಿಡಿ ಆಗಿದೆ ನಿಮಗೆ? ಎಲ್ಲ ಹೋಗ್ಬೇಕಾಗಿದೆಯಾ? ಹಾಂ, ಹಸಿವಾಗ್ತಾ ಇದೆಯಾ? ಸೊ ತಾಳದ ಕಡೆ ಒಂಚೂರು ಗಮನ ಕೊಡಿ ತೋಮ್ರಿ ಅವರೇ. ಬಟ್ ಗಾಯನ ಆ ಸಂಗತಿಗಳೆಲ್ಲ ತುಂಬ ಸುಂದರವಾಗಿ ಮೂಡಿ ಬಂತು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ದು ಸರ್ ತೋಮ್ರಿ ಅವರೇ, ಸರ್ ಹಾಡಿನ ಬಗ್ಗೆ ಮೇಡಮ್ ಹೇಳಿದರು, ಬಡತನದ ಮನೆಯಲ್ಲಿ ಹೆಣ್ಣು ಹುಟ್ಟಬಾರ್ದು ಅಂತ. ಹೌದು ಸರ್. ಬಟ್ ಅದು ಯಾಕೆ ಹಾಗೆ ಹೇಳಿದ್ರಿ ನನಗೆ ಹೇಳ್ತೀನಿ. ಇವತ್ತಿನ ದಿವಸ ಹೆಣ್ಮಕ್ಳು ಆಪ್ರೇಷನ್ ಸಿಂಧೂರ, ಆಪ್ರೇಷನ್ ಕಾರ್ಗಿಲ್ನಲ್ಲಿ ಅವರ ಅಪ್ರತಿಮ ಸಾಧನೆ ಮತ್ತು ಅವರ ಇದು ನೀವು ಕೇಳಿರಬೇಕು, ಇಡೀ ಪ್ರೆಸ್ ಮೀಟ್ ಕೂಡ ಅವರೇ ಮಾಡಿದ್ದಾರೆ. ಹೌದು. IAS IPSನವರು ಬಡತನದ ಮನೆಯಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಆ ಹೆಣ್ಣು ಮಕ್ಕಳೇ ಇವತ್ತು ಇಡೀ ಕರ್ನಾಟಕದಲ್ಲಿ ಅರ್ಧ IAS IPS. ಯಾಕಂದ್ರೆ ನನಗೆ ಗೊತ್ತಿದೆ, ಸರಿ ಸರ್, ಆ ಬಡತನದ ಮನೆಯಿಂದ ಬಂದಿರತಕ್ಕಂಥ ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಇವತ್ತಿನ ದಿವಸ IAS IPS IRS ಮಾಡಿರೋರು ಇದ್ದಾರೆ. ಅಂದರೆ ಆ ಬಡತನ ಏನಾಗ್ತದೆ, ಒಂದು ಸ್ವಲ್ಪ ಪಾಠ ಕಲಿಸುತ್ತೆ. ನಮ್ಮ ತಾಯಿ ತಂದೆ ಇಷ್ಟು ಕಷ್ಟಪಟ್ರಲ್ಲ, ನಾವೇನೋ ಒಂದು ಮಾಡಬೇಕು, ನಾವೇನೋ ಒಂದು ಸಾಧನೆ ಮಾಡಬೇಕು ಅಂತ. ಸಿರಿತನ ಇದ್ದರೆ ಆ ಒಂದು ಷರತ್ತು ಬರೋದಿಲ್ಲ ಅವ್ರಿಗೆ. ಹಾಗಾಗಿ ಆ ಬಡತನದಲ್ಲಿ ಬಂದಿರೋ ಮಕ್ಕಳು ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ ಈ ದೇಶದಲ್ಲಿ ಅಂತ ಹೇಳ್ತಾ, ವಿಶೇಷವಾದ ಇವತ್ತಿನ ದಿವಸ ಆಡಳಿತದಲ್ಲಿ ಹೆಣ್ಣುಮಕ್ಕಳು 35% ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಸ್ಟೇಟ್ ಗೌರ್ಮೆಂಟಲ್ಲಿ ಆಗ್ಬೋದು, ಅವ್ರಿಗೆ ಸಮಾನ ಪ್ರಾಧಾನ್ಯತೆ ಈ ಸರ್ಕಾರಗಳಲ್ಲಿ ಸಿಕ್ಕಿದೆ. ಅದಕ್ಕೆ ನಾವು ಒಂದು ಜೋರು ಚಪ್ಪಾಳೆ ಕೊಡೋಣ. ಥ್ಯಾಂಕ್ ಯು. ನಿರಾಜು ಸರ್, ಒಂದು ಒಳ್ಳೆ ಸಾಹಿತ್ಯ, ಎರಡು ಮಾತಿಲ್ಲ. ಆದರೆ ಅದು ಮೂಲ ಟ್ಯೂನ್ ಇಂಥದ್ದು ಅಂತ ಗೊತ್ತಾದಾಗ ಆ ಹಾಡಿನ ಮೌಲ್ಯ ಅರ್ಧಕ್ಕರ್ಧ ಇಳಿದೋಗುತ್ತೆ. ಯಾಕೆಂದರೆ ನಾವು ಇನ್ನೊಂದು ಹಾಡನ್ನು ಕೇಳ್ತಾ ಇರ್ತೀವಿ, ಆ ಹಾಡಿನ ಸಾಹಿತ್ಯವನ್ನು ಕೇಳಿರ್ತೀವಿ ಅಲ್ವಾ. ಇದು ಆ ಹಾಡು ಅಂತ ಅಂದಾಗ ಆ ಸಾಹಿತ್ಯದ ಮೌಲ್ಯ ಎಷ್ಟೇ ಇದ್ದರೂ ಕೂಡ ಆ ಹಾಡು ತನ್ನ ಘನತೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಇದು ಎಲ್ರಿಗೂ ಗೊತ್ತಿರಬೇಕದು, ಸಂಗೀತಗಾರರಿಗೆ ಸಾಹಿತ್ಯಗಾರರಿಗೆ ಅದು ಗೊತ್ತಿರಬೇಕಾದ ವಿಷಯ. ಕ್ರಿಯೇಷನ್ ಮಾಡಲಿಕ್ಕೆ ಎಷ್ಟೊಂದು ಅವಕಾಶಗಳಿದೆ ಅಲ್ವಾ. ಏನು ದಂಡಿ ಕೆದಕದಷ್ಟು ಬಗದಷ್ಟು ಸಿಗುತ್ತೆ ಸಂಗೀತ. ಏನು ಸಮುದ್ರ ಸಾಗರ, ಸಪ್ತಸಾಗರನ ಮೀರಿದಷ್ಟು ಸಂಗೀತ ಬಗದಷ್ಟು ಸಿಗುತ್ತಲ್ವ. ಹಾಗಾಗಿ ಇರಲಿ, ಮೇಡಮ್ ಹೇಳಿದ್ದು ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ ಹೇಳಿದ್ದಾರೆ. ನನಗೆ ನಿಮ್ಮ ಹಾಡುಗಾರಿಕೆಯಲ್ಲಿ ಕಂಡುಹಿಡಿದಿದ್ದೇನು ಗೊತ್ತಾ, ಅದು ಏನು ಟ್ಯೂನನ್ನ ಇರಲಿ ಏನನ್ನ ಇರಲಿ ನಿಮ್ಮ ಜನಪದನ ಅಲ್ಲಲ್ಲೇ ತಂದ್ರಿ. ಏನು ಗೊತ್ತಾ, ಅದು ಈ ಅಪಾಸ್ಟ್ರಫಿ ಎಸ್ ಅಂತ ಕರೀತಾರೆ. ನಾವು ಜನಪದದಲ್ಲಿ ಎಸ್ ಹಾಕ್ತಿರ್ತೀವಿ ಗೊತ್ತಾ. ಬನ್ಯೋಯ್ ಕರುಣೆಯಿಲ್ಲದ ಅತ್ತೆಯ ಮನೆಯ ಸೊಸೆಯಾಗಬಾರದು, ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರೆಯಬಾರದು. ಅದು ಮೂಲ ಜನಪದದ ಮಟ್ಟದು. ಯಾವುದಾದ್ರೂ ಒಂದು ಸಾಯ ಎನ್ನಿರಾಯ್ ಸೋಬಾನ ಎನ್ನಿರಾಯ್, ಅದು ಯಾಕೆ ಹಾಡ್ತಾರೆ ಅಂದರೆ ಅವ್ರಿಗೆ ಮುಂದಿನ ಸಾಲು ಶ್ರುತಿಗೆ ಸೇರಿಸ್ಕೊಳಕ್ಕೆ ಅವ್ರಿಗೆ. ಅದು ನಿಮ್ಮಲ್ಲಿ ಕಂಡೆ ಅದೇನೋ ಒಂದು ಕಡೆ ಬಂತದು. ಹೌದು, ಯಾವಾಗಲೂ ಹಾಡ್ತಾರೆ ನೋಡಿ. ಆ ನೇಟಿವಿಟಿಲೇ ನೀವು ಬೇರೆ ಈ ಟ್ಯೂನನ್ನು ಮಾಡಿ ಹಾಡಿದ್ರೆ ಎಂಥ ಸಾಹಿತ್ಯ ಆಗುತ್ತೆ. ಇರಲಿ, ಒಳ್ಳೆ ಪ್ರಯತ್ನ. ಆದರೆ ಎಲ್ಲರ ಅಭಿಪ್ರಾಯ ಒಂದೇ ಆಗಿರುತ್ತೆ. ಬೇರೆ ಕೂಡ ಈ ಗಾನಸಿಂಚನದ ಮೂಲಕ ಈ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಮಂದಿಗೆ ನಾವು ಮನವಿ ಮಾಡೋದೇನೆಂದರೆ, ದಯಮಾಡಿ ಒಳ್ಳೊಳ್ಳೆ ಸಂಗೀತವನ್ನು ಮಾಡ್ಬೋದು, ನಿಮ್ಮ ಕೈಲಿ ಶಕ್ತಿ ಇದೆ, ದಯಮಾಡಿ ಮಾಡಿ ಈ ನಾಡಿಗೆ ನಿಮ್ಮ ಕೊಡುಗೆಯನ್ನು ಕೊಡಿ. ಒಳ್ಳೆಯದಾಗಿ. ಸರಿ, ಥ್ಯಾಂಕ್ ಯು ತೋಮ್ರಿ ಅವರೇ. ಆಯ್ತು.
ಕಾಮೆಂಟ್ಸ್ ಕೇಳಿಸ್ಕೊಂಡು ಖುಷಿ ಆಯ್ತಾ? ಖುಷಿ ಆಯ್ತು ಮೇಡಮ್. ಓಕೆ, ಹಾಗಿದ್ರೆ